ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಡುವೆ ಸರ್ಕಾರ ಹಣದ ರಾಶಿ, ಹಣದ ಸಮುದ್ರವನ್ನೇ ಹರಿಸಿದ್ದಾರೆ. ನಾವು ನಿಜವಾಗ್ಲೂ ಹೋಪ್ ಆಗಿದ್ದು ಚನ್ನಪಟ್ಟಣ ಮೂರನ್ನು ಗೆಲ್ಲೋ ಅಂಥ ಅವಕಾಶ ನಮಗಿದೆ ಅಂತೇಳಿ. ಆದರೆ ಹಣದ ಹೊಳೆಯನ್ನೇ ಹರಿಸಿದ್ದಾರೆ. ಅದಕ್ಕೆ ನಾವು ಏನು ಹೇಳಲಿಕ್ಕೆ ಸಾಧ್ಯ ಅಂತಿದೆ. ಇದು ಇದೇ ರೀತಿ ಇರಲ್ಲ, ಮುಂದೆ ಚೇಂಜಸ್ ಆಗುತ್ತೆ. ನೋವಂತೂ ಆಗಿದೆ, ನೋವಂತಾಗಿದೆ. ಆದರೆ 80-85 ಸಾವಿರ ಇಲ್ಲಿ ಚನ್ನಪಟ್ಟಣದಲ್ಲ ಮತವನ್ನು ನಮ್ಮ ಪಕ್ಷದ ನಮ್ಮ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರ ಮೊಮ್ಮಗನಿಗೆ ಸಿಕ್ಕಿದೆ. ಎದೆಗುಂದುವಂಥ ಅಗತ್ಯ ಇಲ್ಲ. ಭವಿಷ್ಯ ಇದೆ ಮುಂದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ. ನಾವೆಲ್ಲ ಅವ್ರ ಜೊತೆ ಇದ್ದೀವಿ ಅಂತ ಹೇಳಿಕ್ಕೆ ಬಯಸ್ತಾರೆ. ಕಂಪನಿಯನ್ನು ಮಾಡಿದ್ದಾರೆ, ನಮಗೆ ಅವೆಲ್ಲ ಮಸಾಲ ಹಾಕಿದ್ದಾರೆ. BJPಯವರು ಸಹಕರಿಸಿದ್ದಾರೆ, JDS ಅವರು ಸಹಕರಿಸಿದ್ದಾರೆ. ಅದು ರಾಜಕಾರಣ ಬೆಳೆಸಿದ್ದಾರೆ ಅಂತ ಹೇಳಿಕ್ಕೆ ಬಯಸಿದೆ. ಅದಕ್ಕೆ ನಾವು ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತಲೂ ಹೇಳಿಕ್ಕೆ ಬಯಸ್ತಾರೆ. ಧನ್ಯವಾದ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.